ಅಸ್ಸಲಾಂ ವಾಲೇಕುಮ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಮಾತ್ರ ಹೇಳಲ್ಲ. ಯಾಕೆ ಗೊತ್ತಾ, ನಾನು ಇವತ್ತು ತುಂಬಾ ಬೇಜಾರಲ್ಲಿದ್ದೀನಿ. ನನ್ನ ಮಗಳು ಇವತ್ತು ಯಾಕೆ ಅಂತ ಗೊತ್ತಿಲ್ಲ, ನನ್ನ ತಲೆ ತಿಂದು ಮೆದ್ಲು ನೆಕ್ಕಿ ಮನಿಕೊಂಡಿದ್ದಾಳೆ. ನಾನು ಇವತ್ತು ಬೇಜಾರಲ್ಲಿದ್ದೀನಿ. ಅದಕ್ಕೆ ಊಟ ಮಾಡಕ್ಕೆ ಮನ್ಸಿಲ್ಲ. ಇವತ್ತು ನಾನು ನಮ್ಮ ಮನೆಗಳಲ್ಲಿ ಚಿಕ್ಕದ್ರಲ್ಲಿ ಈ ರೀತಿ ಮಜ್ಜಿಗೆ ಮಾಡ್ತಾ ಇದ್ರು. ಇದನ್ನ ಮಾಡಿ ಕುಡಿಯೋಣ ಅಂತ ಕುಂತ್ಕೊಂಡಿದ್ದೀನಿ. ನೀವು ನೋಡಿ, ಬೇಕಾದ್ರೆ ಮಾಡ್ಕೊಂಡು ಕುಡೀರಿ, ಇಷ್ಟ ಆದ್ರೆ ಕುಡೀರಿ, ಓಕೆನಾ? ನೋಡಿ, ನಾನು ಈ ರೀತಿ ಇವತ್ತು ಮಜ್ಜಿಗೆಯನ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ, ಮತ್ತೆ ಇದಕ್ಕಿಂತ ಮುಂಚೆ ಯಾರೆಲ್ಲ ಇದ್ದೀರಾ ಹೊಸಬ್ರು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತು ನಾನು ಏನೇನು ಹಾಕಿ ಮಜ್ಜಿಗೆ ಮಾಡ್ತಾ ಇದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಮಾಡ್ಕೊಂಡು ಕುಡೀರಿ ಕುಡೀರಿ ಕುಡೀರಿ. ಇವತ್ತು ನಾನು ಯಾಕಪ್ಪ ಇವಳು ಈ ರೀತಿ ಮಾತಾಡ್ತಾ ಇದ್ದಾಳೆ, ಎಣ್ಣೆ ಏನಾದರೂ ಕುಡ್ದಿದ್ದಾಳ ಅಂತ ಅಂದರೆ ಎಣ್ಣೆನು ಕುಡ್ದಿಲ್ಲ ರೀ. ಸ್ವಲ್ಪ ಮಟ್ಟಕ್ಕೆ ಮಜ್ಜಿಗೆ ಕುಡಿಯೋಣ ಅಂತ ಮಾಡೋಣ ಅಂತ ಕುಂತಿದ್ದೀನಿ. ಸೊ ನೋಡಿ, ಇದರಲ್ಲಿ ಮೆಣಸಿನ್ಕಾಯಿ ಬೀಜ ಬೇರೆ ಬಿದ್ದೋಯ್ತು. ಇದು ಹೇಗೆ ತೆಗಿಯೋದು? ಮಜ್ಜಿಗೆ ಮಾಡೋಕ್ಕಿಂತ ಮುಂಚೆನೇ ಇದು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗಿದೆ. ಸರಿ, ತೆಗೆದ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನಮ್ಮ ಮನೆಯಲ್ಲಿ ತುಂಬ ಚಿಕ್ಕ ಲೋಟ ಇದೆ ರೀ, ನೋಡ್ತಾ ಇದ್ದೀರಲ್ಲ, ತುಂಬಾ ಚಿಕ್ಕದಾಗಿದೆ ಲೋಟ. ಆ ಲೋಟದಲ್ಲಿ ನೀರು ತಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಬಂದಷ್ಟು ನೀರು ಬೆರೆಸ್ಕೋಬೋದು. ನನಗಿಷ್ಟ ಬಂದಷ್ಟು ನೀರು ನಾನು ಬೆರೆಸ್ತಾ ಇದ್ದೀನಿ, ಓಕೆನಾ? ಬನ್ನಿ ಈಗ ಈ ರೀತಿ ಮಜ್ಜಿಗೆ ಮಾಡೋಣ. ಈ ರೀತಿ ಮಜ್ಜಿಗೆ ಮಾಡಿ ಹೊಟ್ಟೆ ತುಂಬಾ ಕುಡಿದು ಕಣ್ ತುಂಬಾ ನಿದ್ದೆ ಮಾಡೋಣ ಅಂತ ಮಾಡ್ತಾ ಇದ್ರೆ ಅದು ಆಗದೆ ಇರೋ ಮಾತು ಅಂತ ನನಗ್ ಚೆನ್ನಾಗ್ ಗೊತ್ತು, ನಿಮ್ಗೂ ಗೊತ್ತಿದೆ ಅಂತ ಅನ್ಕೊಂತೀನಿ. ಯಾಕೆ ಗೊತ್ತಾ, ಮನೆಯಲ್ಲಿ ಮಕ್ಳಿರುವಂತ ಮನೆಯಲ್ಲಿ ರಾತ್ರಿ ಆಗಿರ್ಬೋದು, ಹಗಲಲ್ಲಿ ಆಗಿರ್ಬೋದು, ನಿದ್ದೆ ಮಾಡಕ್ ಆಗಲ್ಲ. ಅದು ಎಲ್ಲಾ ತಂದೆ ತಾಯಿ ಹಣೆ ಬರಹ. ತಾಯಿಗೆ ಅಂತೂ ಬಿಡಿ, ತಂದೆಗಂತೂ ಗೊತ್ತಿಲ್ಲ. ತಕ್ಕ ಮಟ್ಟಕ್ಕೆ ತಂದೆ ನಿದ್ದೆ ಮಾಡ್ಬಹುದು ಅಂತ ನಾನು ಅನ್ಕೊಂಡಿದೀನಿ. ಅದು ಎಷ್ಟು ಮನೇಲಿ ಸರಿನೋ ಎಷ್ಟು ಮನೇಲಿ ಸರಿ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದು ನೀವು ಜಾಗರಣೆ ಮಾಡ್ತೀರಾ, ಅಣ್ಣಂದಿರೇ ತಮ್ಮಂದಿರೇ ಅಂತ ಅಂದ್ರೆ ಕಮೆಂಟ್ಸ್ ಅಲ್ಲಿ ಬರೀ. ನಾನಂತೂ ನಿದ್ದೆ ನೈಟ್ ಎಂಡೇ ಮಾಡಲ್ಲ. ಯಾಕೆ ಅಂತ ಅಂದ್ರೆ, ನಾನು ಮಾಡ್ತೀನಿ ಅಂದ್ರೆ ನನ್ನ ಮಗಳು ಮಾಡಕ್ ಬಿಡಲ್ಲ. ಫ್ರೆಂಡ್ಸ್ ನೋಡಿ, ಈ ರೀತಿ ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿರೋದಕ್ಕ ಈ ರೀತಿ ಮಜ್ಜಿಗೆ ಮಾಡ್ತಾ ಇದ್ರು. ಇವತ್ತು ಬೇಜಾರಾಗ್ತಾ ಇದೆ ಅಂತ ನಾನು ಈ ರೀತಿ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಯಾವ ರೀತಿ ಮಾಡ್ತಾ ಇದೀವಿ ನೋಡಿ, ತುಂಬಾ ಖುಷಿಯಲ್ಲಿ ಮಾಡ್ತಾ ಇದೀವಿ. ಬೇಗ ಬೇಗ ಮಜ್ಜಿಗೆ ಮಾಡ್ಬಿಟ್ಟು ಕುಡಿಯೋವಷ್ಟರಲ್ಲಿ ನನ್ ಮಗಳು ಎದ್ದು ಮತ್ತೆ ಕಿಯೋ ಕಿಯೋ ಅಂತ ಅಂದ್ರೆ ನಾನು ಮಜ್ಜಿಗೆ ಮಾಡಿ ಕುಡ್ದಂಗ ಆಯ್ತು. ಏನಂತೀರಾ ಫ್ರೆಂಡ್ಸ್? ನಿಮ್ಗೆ ಈ ರೀತಿ ಮಜ್ಜಿಗೆ ಮಾಡೋದು ಇಷ್ಟನಾ ಇಲ್ವಾ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಓಕೆನಾ ಫ್ರೆಂಡ್ಸ್? ನೋಡಿ ನೋಡಿ ನೋಡಿ, ನಾನು ಮಜ್ಜಿಗೆ ಮಾಡ್ತಿರುವ ರೀತಿ ಹೇಗಿದೆ, ಚೆನ್ನಾಗಿದೆ ಅಲ್ಲ? ಬನ್ನಿ ಇನ್ನೊಂದ್ ಸ್ವಲ್ಪ ಇದಕ್ಕೆ ನೀರು ಬೆರೆಸೋಣ. ತುಂಬಾ ಗಟ್ಟಿಯಾಗಿದೆ ಮಜ್ಜಿಗೆ. ನೋಡಿ, ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಬೆಣ್ಣೆ ಬರುತ್ತೆ ಅಂತ ಮಾತ್ರ ನಾವು ಕನಸು ಕಾಣೋ ಹಾಗಿಲ್ಲ. ಯಾಕೆ ಗೊತ್ತಾ, ಈ ಬೆಣ್ಣೆ ಬರಕ್ಕೆ ನಾವು ಮನೆಯಲ್ಲಿ ಹಸು ಕಟ್ಟಿ ಹಾಲು ಕರೆದು ಆಮೇಲೆ ಹೆಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಕರೆದ್ರೆ ಮಾತ್ರ ಬೆಣ್ಣೆ ಇದು ಪಾಕಿಟಲ್ಲಿ ತಂದಿರೋದಕ್ಕೆ ಅಮ್ಮಮ್ಮ ಅಂತ ಬಂದ್ರೆ ಒಂದು ಬೆಟ್ಟದ ಹತ್ರ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ವಾ? ಇದ್ರಲ್ಲಿ ಬೆಣ್ಣೆ ಬರೋ ತರ ಏನ್ ನನಗೆ ಕಾಣಿಸ್ತಾ ಇಲ್ಲ. ನಿಮ್ಗೆ ಏನಾದ್ರೂ ಕಂಡ್ರೆ ದುರ್ಬೀನ್ ಹಾಕಿ ನೋಡಿ, ಬೆಣ್ಣೆ ಏನಾದ್ರೂ ಕಾಣಿಸ್ತಾ ಇದೆಯಾ ನಿಮ್ ಕಣ್ಣಿಗೆ ಅಂತ. ನನ್ನ ಕಣ್ಣಿಗೆ ಎಲ್ಲಿಂದ ಎಲ್ಲಿಗೂ ಸ್ವಲ್ಪ ಮಟ್ಟಿಗೂ ಬೆಣ್ಣೆ ಕಾಣಿಸ್ತಾ ಇಲ್ಲ, ಓಕೆನಾ ಫ್ರೆಂಡ್ಸ್? ಮಜ್ಜಿಗೆ ಮಾತ್ರ ಚೆನ್ನಾಗಿ ಮಜ್ಜಿಗೆ ಆಗ್ತಾ ಇದೆ. ಈ ರೀತಿ ಮಜ್ಜಿಗೆ ನಾನು ಕಡಿತಾ ಇದ್ದೀನಿ. ಮತ್ತೆ ಮುಂದೆ ಇದಕ್ಕೆ ಏನೇನ್ ಹಾಕ್ತೀನಿ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಆದಷ್ಟು ನಮ್ಮ ವಿಡಿಯೋಸ್ನ ನೋಡಿದವ್ರಿಗೆಲ್ಲ ಧನ್ಯವಾದ ಕೂಡ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಜ್ಜಿಗೆ ಏನೋ ರೆಡಿ ಆಯ್ತು, 5 ನಿಮಿಷದಲ್ಲಿ ಮಜ್ಜಿಗೆ ರೆಡಿ ಆಗಿದೆ. ಸೊ ಬನ್ನಿ ಇದಕ್ಕೆ ನೋಡಿ ಮತ್ತೆ ಒಂಚೂರು ನಾನು ನೀರನ್ನ ಹಾಕೊಂಡೆ, ಆಯ್ತಾ? ಬೆಣ್ಣೆ ಎಲ್ಲಿಂದ ಎಲ್ಲೂ ಬೆಣ್ಣೆ ಬಂದಿಲ್ಲ ಬಂದಿಲ್ಲ ಬಂದಿಲ್ಲ.
ನಿಮ್ಮ ಪ್ರಕಾರ ಬೆಣ್ಣೆ ಕಾಣಿಸ್ತಾ ಇದ್ರೆ ನನಗೆ ಹೇಳಿ. ನೋಡಿ, ಇದರಲ್ಲಿ ಕೊತ್ತಂಬರಿ ಸೊಪ್ಪು ಒಂಚೂರು ಬಿದ್ದಿದೆ. ಸೊ ಇಷ್ಟು ಮಾತ್ರ ಬೆಣ್ಣೆ ಬಂದಿದೆ, ಜಾಸ್ತಿ ಇಲ್ಲ ರೀ. ತಕ್ಕ ಮಟ್ಟಕ್ಕೆ ಬೆಣ್ಣೆ ಬಂದಿದೆ. ಅಂದರೆ ಎಷ್ಟು ಗೊತ್ತಾ, ನಾವು ತಿಂದು ತೇಗವಷ್ಟು ಬೆಣ್ಣೆ ಏನು ಬಂದಿಲ್ಲ. ತುಪ್ಪ ಮಾಡಿ ಸೇರ್ಗಟ್ಲೆ ಕೆ ಜಿ ಗಟ್ಲೆ ಇಟ್ಕೊಳ್ಳೋವಷ್ಟು ಬಂದಿಲ್ಲ. ಆಯ್ತಾ? ನೋಡಿ, ಕಣ್ಣಲ್ಲಿ ನೋಡಕ್ಕೆ ಮಾತ್ರ ಬಂದಿದೆ. ಇಷ್ಟು ಮಟ್ಟಕ್ಕೆ ಬೆಣ್ಣೆ ಬಂದಿದೆ. ಇಷ್ಟು ಬೆಣ್ಣೆ ಬಂದಿದೆ, ಏನು ಬಂದಿಲ್ಲ ಜಾಸ್ತಿ. ಆಯ್ತಾ? ನಾವು ಹಾಲು ತಂದು ಬೇಕಾದ್ರೆ ನಾನು ಸ್ಪೆಷಲ್ ಹಾಲು ತಗೊಬರ್ತೀನಲ್ವಾ, ಅದಕ್ಕೆ ಕಾಸ್ಬಿಟ್ಟು ನಾನು ಅದರಲ್ಲಿರುವಂಥ ಕೆನೆ ಏನಿದೆ ಅದು ತೆಗೆದುಬಿಟ್ಟು ಬೆಣ್ಣೆ ಮಾಡ್ತೀನಿ. ಅದರಲ್ಲಿ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಬೆಣ್ಣೆ ನನಗೆ ನನ್ನ ಮನೆಗೆ ಆಗೋವಷ್ಟು ಬೆಣ್ಣೆ ತುಪ್ಪ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು. ಅದು ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ನೀವು ನೋಡ್ಬೋದು ಫ್ರೆಂಡ್ಸ್. ಈ ಬೆಣ್ಣೆನ ಈಗ ನಾನು ತಕ್ಕೊಂಡು ಇಟ್ಕೊತೀನಿ. ಏನಪ್ಪ ಈ ಬೆಣ್ಣೆ ಕೂಡ ಇಟ್ಕೊಳ್ತಾ ಇದ್ದಾಳೆ ಇವಳು, ಇದ್ರಲ್ಲಿ ಏನು ಉದ್ಧಾರ ಮಾಡ್ತಿದ್ದಾಳೆ ಅಂತ ಮಾತ್ರ ಯೋಚನೆ ಮಾಡಬೇಡಿ. ಯಾಕೆ ಅಂತ ಅಂದರೆ ನಾನು ಬೆಣ್ಣೆ ಅಷ್ಟಾಗಿ ತಿನ್ನೋಕ್ಕೆ ಇಷ್ಟ ಪಡೋದಿಲ್ಲ. ಈ ಬೆಣ್ಣೆ ನಾನು ಬೇರೆದಕ್ಕೆ ಯೂಸ್ ಮಾಡ್ತೀನಿ. ಅದಕ್ಕೆ ಏನಕ್ಕೆ ಅಂತ ಅಂದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ ಬಿಡಿಪ್ಪ. ಅಷ್ಟೊಂದು ಏನು ಚಿಂತೆ ಮಾಡಬೇಡಿ, ಯೋಚನೆ ಮಾಡಿ ನೋಡಬೇಡಿ. ಈ ಬೆಣ್ಣೆ ನಾನು ಯಾವ ಇದಕ್ಕೆ ಉಪಯೋಗಿಸ್ತಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ. ಬೆಣ್ಣೆ ಯೂಸ್ ಮಾಡಿ, ಈ ರೀತಿ ಬೆಣ್ಣೆ ಯೂಸ್ ಮಾಡಿ ಏನು ನಾನು ಮಾಡ್ತೀನಿ, ಆ ಬೆಣ್ಣೆಯಿಂದ ನಮಗೆ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಹಾಕ್ತೀನಿ, ನೋಡಿರಂತೆ. ಓಕೆನಾ? ಸದ್ಯಕ್ಕೆ ಈಗ ಮಜ್ಜಿಗೆ ಮಾಡುವಂಥ ವಿಧಾನ ನಮ್ಮ ಮನೆಯಲ್ಲಿ ಈ ರೀತಿ ಇದೆ, ನೋಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಬನ್ನಿ ಈಗ ನೋಡಿ, ತುಂಬ ಚಿಕ್ಕದಿರುವಂಥ ಲೋಟ ಇದು ನಮ್ಮ ಮನೇಲಿ. ಆಯ್ತಾ? ಇದಕ್ಕೆ ಮಜ್ಜಿಗೆಯನ್ನ ಹಾಕ್ಕೊಳ್ಳೋಣ. ಈ ರೀತಿ ಇದರಲ್ಲಿ ಒಂದು ಲೋಟ ಮಜ್ಜಿಗೆ ಕುಡಿದ್ಬಿಟ್ರೆ ನಿಜ ಹೇಳ್ತೀನಿ, ನಮ್ಮ ಮೊಪ್ರಣೆ ಫ್ರೆಂಡ್ಸ್, ಇನ್ನು ಜೀವಮಾನದಲ್ಲಿ ಬಾಯಾರಿಕೆ ಅನ್ನೋದು ಸ್ವಲ್ಪ ಮಟ್ಟಕ್ಕೆ ದೂರ ಇರುತ್ತೆ ಅಂತ ನನಗನ್ಸುತ್ತೆ ಅಲ್ವಾ? ನೋಡಿ, ಇಷ್ಟು ನಾನು ಮಜ್ಜಿಗೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಬೇರೆಸ್ಕೊತೀನಿ. ತುಂಬ ಗಟ್ಟಿ ಮಜ್ಜಿಗೆ, ಇಷ್ಟು ಗಟ್ಟಿ ಕುಡಿಯೋದು ಬೇಡ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀರು ಮಜ್ಜಿಗೆ ಕುಡಿಬೇಕು ಅಲ್ವಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಸ್ವಲ್ಪ ನಾನು ಇದಕ್ಕೆ ನೀರು ಬೆರೆಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ. ಮತ್ತೆ ನಾನು ಇದಕ್ಕೆ ಬೆರೆಸ್ತಾ ಇರೋದು ಏನು ಗೊತ್ತಾ? ನೋಡಿ, ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ, ಈರುಳ್ಳಿ ಮತ್ತು ಉಪ್ಪು. ಇದೇನಪ್ಪ ಒಣಮೆಣಸಿನ್ಕಾಯಿ ಹಾಕ್ತಿದ್ದಾಳೆ ಅಂತ ಅಂದರೆ ನಮಗಿಲ್ಲಿ ಬೇಕಾಗಿರೋದು ಖಾರ ಮಾತ್ರ. ಅದು ಹಸಿಮೆಣಸಿನ್ಕಾಯಿ ಆಗಿರ್ಬೋದು, ಒಣಮೆಣಸಿನ್ಕಾಯಿ ಆಗಿರ್ಬೋದು, ವ್ಯತ್ಯಾಸ ಏನೂ ಇಲ್ಲ. ಸದ್ಯಕ್ಕೀಗ ಹಸಿಮೆಣಸಿನ್ಕಾಯಿ ಇಲ್ಲ ರೀ ನಮ್ಮ ಮನೆಯಲ್ಲಿ, ಹಂಗಾಗಿ ನಾನು ಒಣಮೆಣಸಿನ್ಕಾಯಿನೇ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಆಯಿತಾ? ಮುಂದೆ ಬೇಕು ಅಂತ ಅಂದರೆ, ನೀವು ಬೇಕು ಅಂತ ಅಂದರೆ ಹಸಿಮೆಣಸಿನ್ಕಾಯಿನೇ ಹಾಕ್ಕೊಂಡು ಕುಡಿ, ಅದು ನಡೆಯುತ್ತೆ. ನೋಡಿ ಈ ರೀತಿ ಈರುಳ್ಳಿ ಹಾಕ್ಕೊಂಡು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು, ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಮತ್ತು ಸ್ವಲ್ಪ ಉಪ್ಪು ಹಾಕೋಣ. ಎಲ್ಲ ಹಾಕೋದು ಬೇಡ, ಎಲ್ಲ ಹಾಕಿದ್ರೆ ಇನ್ನೇನಿಲ್ಲ, ದಿನಕ್ಕೆ ಹೆಂಗಂದ್ರೂ 2-3 BP ಮಾತ್ರೆ ತಿನ್ನಬೇಕಾಗುತ್ತೆ ಅಲ್ವಾ? ಇಷ್ಟು ಮಟ್ಟಿಗೆ ಉಪ್ಪು ಹಾಕಿದೆ ಸಾಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗಡ 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 ಅಂತ ಹಾಕಿ ಚೆನ್ನಾಗಿ ಈ ರೀತಿ ತಿರುಗ್ಬಿಟ್ಟು, ನೋಡಿ ವೈಟ್ ಮಜ್ಜಿಗೆಗೆ ಹಸಿರು ಕೊತ್ತಂಬರಿ ಸೊಪ್ಪು, ಕೆಂಪು ಮೆಣಸಿನಕಾಯಿ ಹೆಂಗೆ ಮೆಣಗ್ತಾ ಇದೆ ಮಜ್ಜಿಗೆಯಲ್ಲಿ ಅಲ್ವಾ? ಹಿಂಗೆ ಮಾಡಿ ಒಂದು ಲೋಟ ಕುಡಿದ್ಬಿಟ್ರೆ ಸುಡಿ ಸುಡಿ ಬಿಸಿಲಲ್ಲಿ ಇಂಥ ಮಜ್ಜಿಗೆ ಕುಡಿಯೋಕ್ಕೆ ಪುಣ್ಯ ಅಲ್ವೇನ್ರಿ? ಏನು ಗೊತ್ತಾ, ನಾವು ಮಾಡಿ ನಾವೇ ಕುಡಿಬೇಕು, ಅದೇ ನಮ್ಮ ಹಣೆ ಬಾರ. ಯಾರಾದರೂ ಮಾಡಿ ಕೊಡೋದಿದ್ರೆ ಅದ್ರ ಕಥೆನೇ ಬೇರೆ ಬಿಡಿ. ಆದರೆ ಅದು ಕನಸಿಗೆ ಮಾತ್ರ ಚಂದ. ಯಾರು ಮಾಡಿಕೊಡ್ತಾರೆ? ನಮ್ಮ ಜನ್ಮಕ್ಕೆ ಯಾರು ಮಾಡಿಕೊಡಲ್ಲ ರೀ. ನಾವು ಮಾಡ್ಕೊಂಡು ನಾವೇ ಕುಡಿಬೇಕು. ಹೆಂಗೆ ಅನ್ನಿಸ್ತಾ ಇದೆ ಮಜ್ಜಿಗೆ? ಹೆಂಗಿದೆ? ಸೂಪರ್ ಅಲ್ವಾ? ಬನ್ನಿ ಈಗ ಎತ್ತು ಬಿಡವ, ಒಂದು ಲೋಟ ಬಿಗಿಯಾಗಿ ಎತ್ಬಿಟ್ಟು ತಲೆ ಕೈ ಕೊಡೋಣ. ಏನಂತೀರ?
ಸರಿ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಈ ಮಜ್ಜಿಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ಸಲ್ಲಿ ತಿಳಿಸಿ. ಓಕೆನಾ ಫ್ರೆಂಡ್ಸ್, ನಾನೀಗ ಕುಡಿಯೋಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.